ನಿಮ್ಮ ಪೂರ್ವಾಶ್ರಮದ ಬಗ್ಗೆ ತಿಳಿಸಿ ಗುರುಗಳೇ. ನನ್ನ ಪೂರ್ವಾಶ್ರಮದ ಬಗ್ಗೆ ನಾನು ಹೇಳಬೇಕು ಅಂದರೆ ಅದಕ್ಕೆ ಎರಡು ಭಾಗ ಹೋಗ್ಬೇಕು ನಾನು. ಮೊದಲನೇ ಭಾಗ ನನ್ನ ಕುಟುಂಬದ ಬಗ್ಗೆ ಹೇಳಬೇಕು ಅನಿಸುತ್ತೆ. ನನ್ನ ದೊಡ್ಡಪ್ಪ ಆಗಿನ ಕಾಲದಲ್ಲೇ ಒಬ್ಬ ಶಿವಜಿ ಪುಸ್ತಕ. ನನ್ನ ಕುಟುಂಬಕ್ಕೂ ಶಿವಜಿಗೂ ಸಂಬಂಧ ಮೊದಲು ಹೇಳಿ ಆಮೇಲೆ ನನ್ನ ಬಗ್ಗೆ ಅನಿಸುತ್ತೆ. ಅವರು 1903ನೇ ಇಸ್ವಿಯಲ್ಲಿ ಜನಿಸ್ತಾರೆ. 63ನೇ ಇಸ್ವಿಯಲ್ಲಿ ಅವ್ರಿಗೆ ಹೇಳುತ್ತಾರೆ. ಕೇವಲ 60 ವರ್ಷ ಮಾತ್ರ ಅವರು ಇರ್ತಾರೆ. ಅವ್ರ ಬಗ್ಗೆ ಹೆಚ್ಚಿನ ಉತ್ತರ ಹೋಗಲ್ಲ. ಅವರಿಗೆ ಪುರಿ ಶಂಕರಾಚಾರ್ಯರಿಂದ ಶಿವದೇವ ಉಪದೇಶ ಆಗ್ತದೆ. ನಂತರದಲ್ಲಿ ಅವರು ಮೈಸೂರು ಮಹಾರಾಜರು ಶ್ರೀ ಜಯಚಾಮರಾಜ ಒಡೆಯರವರ ಗುರುಗಳಾಗಿದ್ದರು, ಶಿಲ್ಪಿ ಸಿದ್ದಲಿಂಗ ಸ್ವಾಮಿಗಳು ಅಂತ. ಆ ಶಿಲ್ಪಿ ಸಿದ್ದಲಿಂಗ ಸ್ವಾಮಿಗಳು ಇವರಿಗೆ ಮಾರ್ಗದರ್ಶನ ಮಾಡ್ತಾರೆ ಶಿವದೇವ ಉಪಾಸನೆಯಲ್ಲಿ. ಇದು ಇತಿಹಾಸ. ನನ್ನ ಭಾಗ್ಯ ಅಂದ್ಕೊಂಡಿದ್ದೀನಿ. ನನ್ನನ್ನು 5-6 ವರ್ಷ ಆಗಿತ್ತು ಅನಿಸುತ್ತೆ. ಶಿಲ್ಪಿ ಸಿದ್ದಲಿಂಗ ಸ್ವಾಮಿ ನಮ್ಮ ಮನೆಗೆ ಬಂದಾಗ ಅಲ್ಲಿ ಅವರಿಗೆ ಪಾದಪೂಜೆ ಮಾಡಿ ಒಂದು ಗ್ರೂಪ್ ಫೋಟೋ ತೆಗಿತಾರೆ. ಅದರಲ್ಲಿ ನಾನು ಚಿಕ್ಕ ರೂಮ್ನಾಗ ಇಟ್ಕೊಂಡಿದ್ದೀನಿ. ಅದು ನನ್ನ ನೆನಪಲ್ಲಿ ಇನ್ನೂ ಹಾಗೆ ಹಸಿರಾಗಿ ಬರ್ತಿದೆ. ಆ ಫೋಟೋ ಇನ್ನೂ ಇದೆ ನನ್ನ ಹತ್ರ. ಇದು ಕುಟುಂಬ ಮತ್ತು ಶ್ರೀವಿದ್ಯೆಗಳ ಸಂಬಂಧ ಹೇಳಿದ್ದಾರೆ. ಇಂಥ ವಾತಾವರಣದಲ್ಲಿ ಬೆಳೆದ ನಾನು ಲಲಿತಾ ಸಹಸ್ರನಾಮ ಪಾರಾಯಣ ಅಂತಕ್ಕಂಥದ್ದು ನಮ್ಮ ಮನೆಯ ಒಂದು ಭಾಗವಾಗಿಬಿಟ್ಟಿತ್ತು. ಅದನ್ನು ಅವ್ರು ನಮ್ಮ ದೊಡ್ಡಪ್ಪ ಹೇಳ್ತಿದ್ರು, ಎಲ್ಲರೂ ಹೇಳಬೇಕಾದ್ರೆ ಅಂದರೆ ನಮಗೆ 6-7-8 ವರ್ಷಕ್ಕೇ ಲಲಿತಾ ಸಹಸ್ರನಾಮವನ್ನು ಹೇಳುವಂಥ ನಾನು ನನ್ನ ದೊಡ್ಡಪ್ಪನ ಮಕ್ಕಳು, ಒಬ್ಬ ನನಗೆ 4 ದೊಡ್ಡಪ್ಪ, ಇನ್ನೊಬ್ಬನು ನನ್ನ ವಯಸ್ಸಿನವರೇ, ನಾವೆಲ್ಲರೂ ಕೂತ್ಕೊಂಡು ಆ ಚಿಕ್ಕ ವಯಸ್ಸಲ್ಲೇ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥ ಒಂದು ಶುಕ್ರವಾರ ಮಾಡಲೇಬೇಕು ಅಷ್ಟೇ. ಅದು ಬೇರೆ ಮಾರ್ಗ ಇಲ್ಲ ಅನ್ನೋಷ್ಟು ಮಟ್ಟಿಗೆ. ನಿಜ ಹೇಳಬೇಕು ಅಂದರೆ ಅಯ್ಯೋ ಏನಪ್ಪ ಕಷ್ಟ ಇಲ್ಲ ಅಂತ ಅನಿಸ್ತಾ ಇತ್ತು ನಮಗೆ. ಆದರೆ ಭಯವೋ ಭಕ್ತಿಯೋ ಭೀತಿಯೋ ಗೊತ್ತಿಲ್ಲ, ಅದನ್ನು ಹೇಳ್ತಾ ಇದ್ವಿ. ನನ್ನ ಬಾಲ್ಯಾವಸ್ಥೆಯಲ್ಲಿ. ನಂತರ ದಿನಗಳು ನನ್ನ ವಿದ್ಯಾಭ್ಯಾಸ ಎಲ್ಲ ಆದಮೇಲೆ ನಾನು ಒಂದು ಫಾರ್ಮಾ ಇಂಡಸ್ಟ್ರಿಯಿಂದ ನಾನು ಆರಿಸ್ಕೊಂಡೆ ನನ್ನ ಜೀವನ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳಿಕ್ಕೆ. ಆದರೂ ಎಲ್ಲೋ ಇದು ತುಡಿತ ಇತ್ತು. ಲಲಿತಾಸಹಸ್ರ ಪಾರಾಯಣ ಕಂಟಿನ್ಯೂ ಆಗ್ತಾ ಇತ್ತು, ಅದು ನಿಂತಿರಲಿಲ್ಲ. ಎಲ್ಲೋ ತುಡಿತ ಇತ್ತು. ಆ ತುಡಿತಕ್ಕೆ 98ನೇ ಇಸ್ವಿಯಲ್ಲಿ ಒಂದು ಆಕಾರ ಬಂದನ್ನು ಭಾವಿಸ್ತೇನೆ. ಜ್ಯೋತಿಷ್ಯದ ಮೂಲಕ ನನಗೆ ಪರಿಚಯ ಆದಂಥ ಒಬ್ಬ ವ್ಯಕ್ತಿ ಬಾಲನಾಗಿರ್ ಅಂತ. ಅವರು ಬದುಕಿಲ್ಲ ಇವತ್ತು. ನನಗಿಂತ ಬಹಳ ಚಿಕ್ಕವರು, ಅದರ ದೇಹವನ್ನು ಬಿಟ್ಟುಬಿಟ್ರು. ಅವರ ನನ್ನ ಸಂಬಂಧ ಜ್ಯೋತಿಷ್ ಶಾಸ್ತ್ರದ ಸಂಬಂಧ ಅಷ್ಟೇ. ಮಹಾ ವಿದ್ವಾಂಸ. ಹೀಗೆ ಮಾತುಕತೆ ಆಗ್ತಾ ಇತ್ತು, ಚರ್ಚೆಗಳು, ಇನ್ನಷ್ಟು ತಿಳ್ಕೊಳ್ಳೋ ಬಗ್ಗೆ ಎಲ್ಲ ಆಗ್ತಾ ಇತ್ತು. ಆಗ ಒಮ್ಮೆ ಆತ ಹೇಳಿದ, ನಮ್ಮ ತಂದೆಯವರು ಶಿವಜಿ ಉಪಾಸಕರು, ನೀವ್ಯಾಕೆ ವರ್ಷ ದೀಕ್ಷೆ ತಗೋಬಾರ್ದು ಅಂತ. ಹಾಗೆ ಆರಂಭ ಆಯಿತು ನನ್ನ ಶಿವವಿದ್ಯೆಗೆ ನನ್ನ ತಾಯಿಯನ್ನು ಒಲಿಸ್ಕೊಳ್ಳುವ ಪ್ರಯತ್ನ ಅಷ್ಟೇ. ಅದಿನ್ನೂ ಆಗ್ತಾ ಇದೆ. ಅದಕ್ಕೆ ಮುಗಿತ್ತು, ನಾನೆಲ್ಲವನ್ನೂ ಕಲ್ತ್ಕೊಂಡಿದ್ದೇನೆ, ನಾನೆಲ್ಲವೂ ಬಲ್ಲೆ ಅಂತ ಹೇಳಿದ್ರೆ ಅದಕ್ಕಿಂತ ಮೂರ್ಖತನ ಏನಿಲ್ಲ ಅಂತ ಭಾವಿಸ್ತೇನೆ ನಾನು. ಆ ಸಾಧನೆಯಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ. ನನ್ನ ಮೊದಲ ಗುರುಗಳು ಕೃಷ್ಣಮೂರ್ತಿ ಅಂತ ಅವರು, ಕೃಷ್ಣಾನಂದನಾಥ ಅಂತ ಅವರ ದೀಕ್ಷಾನಾಮ. ನಂತರದಲ್ಲಿ ಅದೇ ಪರಂಪರೆಯ ಅಂದರೆ ಗುಹಾನಂದ ಪರಂಪರೆಯ ಅಲ್ಲೇನು ನಾವು ಕೂಡ ನೋಡ್ತೀವಿ, ಗುಹಾನಂದವರು ಆ ಅವಧೂತರವರು, ಆ ಪರಂಪರೆಗೆ ಸೇರಿದಂಥ ಶ್ರೀ ಪರನಾಥರು ಇಲ್ಲಿ ಕೂಡ ಇದೆ. ಅವರ ಮೂಲಕ ನನಗೆ ಪೂರ್ಣ ದೀಕ್ಷೆ ಆಗ್ತದೆ 2004ನೇ ಇಸ್ವಿಯಲ್ಲಿ. ಆಶ್ವಯುಜ ಮಾಸದ ಪೌರ್ಣಿಮೆ ದಿವಸ.
ಇದು ನನ್ನ ಪೂರ್ವಾಶ್ರಮ ಮತ್ತು ಹೇಗೆ ನಾನು ಶ್ರೀ ವಿದ್ಯಾವಾಪಸನಾಗಿ ನನ್ನ ತೊಡಗಿಸಿಕೊಂಡೆ ಅಂತ ಹೇಳೋದು ಪ್ರಯತ್ನ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಈ ಪ್ರಶ್ನೆ ಬಂದಿದ್ದಕ್ಕೋಸ್ಕರ ನಾನು ಹೇಳಬೇಕು, ಗುಹಾನಂದ ಪರಂಪರೆ ಅಂತ ಹೇಗೆ ಬಂತು ಅಂದರೆ, ಗುಹಾನಂದನಾಥರ ಶಿಷ್ಯರು ನನ್ನ ಪರಮೇಶ್ವರರು ಚಿದಾನಂದನಾಥರು ಒಂದು ಗುಹಾನಂದ ಮಂಡಳಿ ಅಂತ ಆರಂಭಿಸ್ಬಿಡ್ತಾರೆ, ಅಂದರೆ ಅವರ ಗುರುಗಳ ಹೆಸರಲ್ಲಿ. ಹಾಗಾಗಿ ಇದಕ್ಕೆ ಗುಹಾನಂದ ಪರಂಪರೆ ಅಂತ ಒಂದು ಜನಕ್ಕೆ ಗೊತ್ತಾಗಿದೆ. ಅಂದರೆ ಅಲ್ಲಿ ಅದೇ ಮಧ್ಯೆ ಶುರುವಾಗಿತ್ತು, ಅಲ್ಲಿಂದ ಅದಕ್ಕೆ ಹೆಸರು ಬಂತಷ್ಟೇ. ಇತಿಹಾಸವನ್ನು ನೋಡುವವರೇ ಶ್ರೀ ವಿದ್ಯಾರಣ್ಯರು ಈ ಪರಂಪರೆಯ ಮೂಲ ಪುರುಷರು ಅಂತ ಹೇಳ್ತಿದೆ. ವಿದ್ಯಾರಣ್ಯ ನಂತರ ಶಾಂತಾನಂದ, ವಿಮಲಾನಂದ, ಪ್ರಕಾಶಾನಂದ, ಆತ್ಮಾನಂದ ಇಷ್ಟು ಜನ ಆಗಿಬಿಡ್ತಾರೆ. ನಂತರ ಬರೋದು ಗುಹಾನಂದರು. ಆತ್ಮಾನಂದರು ಗುಹಾನಂದನಾಥರ ಗುರುಗಳು. ಗುಹಾನಂದ ನಂತರ ಚಿದಾನಂದನಾಥರು, ಯೋಗಾನಂದನಾಥರು, ಆನಂದನಾಥರು ಹಾಗೂ ಅವರಿಂದ ದೀಕ್ಷೆ ಬಂದು ನಾನು. ಇದಕ್ಕೆ ವರ್ಟಿಕಲ್ ಅರ್ಥ ಒಂದಿದೆ. ಚಿದಾನಂದನಾಥರು ವಾರಾಣಸಿಯಲ್ಲಿ ಒಂದು ದೀಕ್ಷೆ ಕೊಡ್ತಾರೆ. ಅಲ್ಲಿ ಕೂಡ ಇವತ್ತು ವಾರಾಣಸಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಶ್ರೀವಿದ್ಯಾ ಇನ್ನು ಉಳ್ಕೊಂಡಿರ್ಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದ್ದು, ಈ ಪರಂಪರೆಯಲ್ಲಿ ಎಲ್ಲ ಬಗೆಯ ಸಾಧಕರಿದ್ದಾರೆ. ವಿದ್ಯಾರಣ್ಯರನ್ನು ತಗೊಂಡ್ರೆ ಅವರು ಸಂಸಾರಿಯಾಗಿ ಸನ್ಯಾಸಿಯಾದವರು. ನಂತರ ಅವರು ದೀಕ್ಷಿಸಿಕೊಂಡು ಶೃಂಗೇರಿ ಜಗದ್ಗುರುಗಳಾಗ್ತಾರೆ. ಅದಕ್ಕೆ ಮೊದಲು ಅವರು ಗೃಹಸ್ಥರಾಗಿದ್ದರು ಅಂತಲೇ ಹೇಳ್ತದೆ. ಯಾಕೆಂದರೆ ಚರಿತ್ರೆ ಹೇಳುವಾಗ ನಾವು ಬೇಕಾದಷ್ಟು ತಪ್ಪುಗಳನ್ನು ಮಾಡಿರ್ತೀವಿ, ನಮಗೆ ಹೇಳಬೇಕು ಬರ್ಕೊಂಡಿರ್ತೀವಿ. ಹಾಗೆ ಚರಿತ್ರೆ ಅನ್ನೋದು ಸತ್ಯವಾಗಿ ಇಲ್ಲವೇ ಇಲ್ಲ, ಏನು ಮಾಡೋದು. ಚರಿತ್ರೆ ಸುಳ್ಳು ಮತ್ತು ಸತ್ಯಗಳ ಮಿಶ್ರಣ ಆಗಿ ಇನ್ನೇನೋ ಆಗಿರ್ತದೆ. ಎಲ್ಲವೂ ಹಾಗೆ ಇರೋದು, ನಮ್ಮ ಚರಿತ್ರೆ ಅಂತಲ್ಲ, ಎಲ್ಲ ಚಿತ್ರ ಹಾಗೆ ಇರೋದು. ನಮಗೆ ಯಾವ ಸರಿಯೋ ಅದನ್ನು ನಾವು ಮೆರೆಸ್ತೇವೆ, ಯಾವ ಸರಿಯೋ ಅದನ್ನು ಬಿಟ್ಬಿಡ್ತೇವೆ, ಅದು ಬಿಡು. ಸೊ ಸನ್ಯಾಸಿ ಗೃಹಸ್ಥನ ಸನ್ನಿಸದಂಥ ಅಲ್ಲಿಂದ ಆರಂಭ ಆದಂಥದ್ದು. ನನಗೆ ಶಾಂತಾನಂದರು ಅಥವಾ ಅವ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ನನಗೆ ಹಾಗೆ ಹೇಳಿದರೆ. ಗುಹಾನಂದರು ಅವಧೂತರು, ಸನ್ಯಾಸಿ ಆದರೂ ಅವಧೂತರಾದರೂ ಗೃಹಸ್ಥರು ಆದರು. ಅಂದರೆ ಈ ಪರಂಪರೆಯಲ್ಲಿ ಎಲ್ಲ ಬಗೆಯ ಸಾಧಕರನ್ನು ನಾವು ನೋಡ್ಬೋದು. ಒಬ್ಬ ಸನ್ಯಾಸಿ ಸಾಧಕ, ಒಬ್ಬ ಅವಧೂತ ಸಾಧಕ, ಇಂಥ ಗೃಹಸ್ಥರು ನಾವೆಲ್ಲ ಇದ್ದೇವೆ. ಇಂಥ ಒಂದು ಪರಂಪರೆ ಇಲ್ಲಿದ್ದೇನೆ ಅನ್ನೋದಕ್ಕೆ ನನಗೆ ಆ ತಾಯಿಯ ಕೃಪೆ, ಗುರುಮಂಡಲದ ಕೃಪೆಯನ್ನು ನಾನು ಭಾವಿಸ್ತೇನೆ. ಇದು ನನ್ನ ಬಗ್ಗೆ.